ಪ್ರಜಾಕೀಯ ಶುರು ಮಾಡಿದ್ವಲ್ಲ ಅನೌನ್ಸ್ ಮಾಡಿ, ಅವಾಗ ಇದ್ದಿದ್ದಂತಹ ಜೋಶು ಹುಮ್ಮಸ್ಸು ಹುಡುಕು ಬರ್ತಾ ಕಾಲಕ್ರಮೇಣ ಕಡಿಮೆ ಆಯ್ತು ಅಂತಕ್ಕಂಥದ್ದು. ನೀವು ಸಿನಿಮಾಗಳಲ್ಲಿ ಬಿಸಿ ಆದ್ರಿ, ಡೈರೆಕ್ಷನ್ ನಟನೆ ಅಂತೆಲ್ಲಾನು ಕರ್ನಾಟಕದಲ್ಲೂ ಹೆಸರು ಮಾಡ್ತಾ ಇದ್ರ ಈಗ. ಸೊ ಹಾಗಾಗಿ ಈಗ ಆ ಗ್ಯಾಪ್ ತಗೊಂಡಿದ್ದೆ, ಈಗ ನೀವು ವರ್ಷನಲ್ಲಿ ಬರ್ಬೇಕು ಅಂತ ಯಾಕೆ ಅನ್ಸುತ್ತೆ ಸರ್? ನಿಜ ಹೇಳ, ನೀವ್ ನಿಜ ಹೇಳಿದ್ರೆ ನಂಬಲ್ಲ. ಇದು ಯಾವ್ದು ನಾನ್ ಮಾಡ್ತೀನಿ ಅನ್ನಿಸ್ತಾ ಇಲ್ಲ. ಏನೋ ಒಂದ್ ಖುಷಿ ಮಾಡ್ತಾ ಇದೀನಿ ಅಷ್ಟೇ. ಏನು ಅಂತ ನೀವು ಕೇಳ ನನ್ನದೇ ಆನ್ಸರ್ ಇಲ್ಲ. ಗೊತ್ತಿಲ್ಲ ನಮ್ಗೆ ಏನಕ್ಕೆ ಇದು ಮಾಡ್ತಿದ್ಯಾ, ಎಲ್ರು ಕೇಳ್ತಾರೆ ಏನು ಏನೋ ಆಗ್ಬೋದು, ಏನೋ ಅಟ್ಲೀಸ್ಟ್ ಈ ಒಂದು ವಿಚಾರ ಬಿಟ್ಟು ಹೋಗೋ ತರ ಆಗುತ್ತಲ್ವಾ? ಅಟ್ಲೀಸ್ಟ್ ಮುಂದಿನ ಫ್ಯೂಚರ್ ಗಾರ ಈಗ ಬರ್ಬೋದು ಅನ್ಸುತ್ತಲ್ವಾ? ನಾನು ಫಸ್ಟ್ ಕೇಳ್ತಿರೋದು ಏನ್ ಗೊತ್ತಾ ನಿಮ್ಮನ್ನೆಲ್ಲ, ಇದ್ರಲ್ಲಿ ಇದಿದ್ಯಾ ಅಂತ, ನಾವು ಮಾಡಿರೋ ಫಾರ್ಮೇಟ್ ಕರೆಕ್ಟ್ ಆಗಿದ್ಯಾ ಅಂತ ಮೊದಲೇ. ಅದ್ ಏನ್ ಆಗ್ತದೆ ನಮ್ ಕೈಲಿಲ್ಲ. ನಾಳೆ ಮತ್ತೆ ಇದಾಗ್ಬೋದು. ಅಂತ ನಿರಂತರವಾದಂತ ಒಂದು ಇದೆ ಬದಲಾವಣೆ. ಮತ್ತೆ ಅದನ್ನ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಒಂದ್ ಕಡೆ ಸ್ಟಾಗ್ನೆಂಟ್ ಆಗ್ಬಾರ್ದು ಯಾವುದೇ. ಇತ್ತೀಚೆಗೆ ರಾಷ್ಟ್ರೀಯ ಪಕ್ಷಗಳ ಅಬ್ಬರದಲ್ಲಿ ಪ್ರಾದೇಶಿಕ ಪಕ್ಷಗಳ ಸಕ್ಸಸ್ ಕಾಣೋದು ತುಂಬಾ ಕಡಿಮೆ. ಎಲ್ಲೋ ಹಳ್ಳಿ ಕಡೆ ದೊಡ್ಡ ಪಕ್ಷಗಳ ಆರ್ಭಟದ ಮಧ್ಯೆ ನಿಮ್ಮ ಪ್ರಜಾಕೀಯ ಪಕ್ಷ ಬಂದಾಗ ಜನ ಮಾತಾಡ್ತಾ ಇರ್ತಾರೆ. ಅವ್ರು ಋಣ ಬಿಡ್ತಾರೆ, ಋಣ ಬಿಡಿಸೋದು ಊರು ನಡೀತಾರೆ. ನಿಮ್ಗೆ ಯಾಕೆ ಹೋಗ ಯಾವ ತರ? ಇವಾಗ ಅದೇ ಹೇಳಿದ್ದು, ಇವಾಗ ನನ್ನ ಪಕ್ಷ ಅಂತ ಇದ್ದಿದ್ದಕ್ಕೆ ಅದೆಲ್ಲ ಇತ್ತು. ಇವಾಗ ಇದು ಅರಿಮೆ ಅಲ್ಲ. ಇವಾಗ ಇದು ನಿಮ್ ಕೈಲಿರೋ ಪಕ್ಷ. ನೀವ್ ಯಾವಾಗ ಡೌನ್ಲೋಡ್ ಮಾಡ್ತೀರಾ ನಿಮ್ ಪಕ್ಷ ಆಗ್ಬಿಡುತ್ತೆ. ನೀವು ಅಲ್ಲಿ ವೋಟರ್ ಆಗ್ತೀರಾ, ನೀವು ಆಸ್ಪಿರೆಂಟ್ ಕನೆಕ್ಟ್ ಮಾಡ್ತೀರಾ. ಅರ್ಥ ಇಲ್ಲ? ಆಮೇಲೆ ಪಕ್ಷದ ಲೀಡರ್ಗಳು ನೇರವಾಗಿ ಅಂದ್ರೆ ಹಳ್ಳಿಗೂ ಹೋಗ್ತಾರೆ. ಆದ್ರೆ ನೀವು ಸಿಕ್ಕಿರಾ? ನಾನೇನಕ್ಕೆ ಸಿಗ್ಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಲೀಡರ್ ನೀವೇ. ನಾವು ಫಸ್ಟ್ ಓಪನಿಂಗ್ ಪೇಜ್ ಹಾಕಿರಿ ನೋಡಿ. ಓಪನಿಂಗ್ ಪೇಜ್ ನೋಡಿ, ಇದೇನ್ ಹೇಳಿ ಕಿರೀಟ. ನೀವ್ ಎಂಟ್ರ್ ಆದ್ರೆ ನೀವು ರಾಜೇಂದ್ರ ಎಂಟ್ರ್ ಆಗ್ಬೇಕು. ಆಗ್ತೀರಾ? 2018 ನೀವು ಪ್ರಜಾಕೀಯ ತಗೊಂಡ್ ಬಂದ್ರಿ ಸರ್. 18 ಪ್ರಜಾಕೀಯ ತಗೊಂಡ್ 26. ನನ್ನ ವೈಯಕ್ತಿಕ ಅಭಿಪ್ರಾಯ ಕೇಳಿದ್ರೆ ಪ್ರಜಾಕೀಯ ಕೋಮದಲ್ಲಿದೆ ಸರ್. ಅದು ರಿಪೇರಿ ಅಂತ ಏನೋ ಹೇಳಕ್ಕಾಗಲ್ಲ. ಅದು ನಿಮ್ಮ ಅಭಿಪ್ರಾಯದಲ್ಲಿ ನಂಗೆ ಇರ್ಬೋದು. ಅದು ಕೋಮಲ್ ನಾನೆಲ್ಲ ಇರೋದು. ಮತ್ತೆ ಅದು ನೋಡ್ತಿರೋ ನೀವಿರ್ಬೋದು. ಇಲ್ಲ ಸರ್, ನಮ್ಗೆ ಕ್ಲಾರಿಟಿ ಇದೆ. ಕ್ಲಾರಿಟಿ ಇಂದ ಕೋಮ ಇಲ್ವೇ ಇಲ್ಲ. ಕ್ಲಾರಿಟಿ ಇಂದ ಕೋಮದಲ್ಲಿ ಆಗಿರುತ್ತೆ. ಯಾಕಂದ್ರೆ ಈ 8 ವರ್ಷಗಳಲ್ಲಿ ನಿಮ್ಮ ಪ್ರಜಾಕೀಯದಿಂದ ಎಷ್ಟು ಅಭ್ಯರ್ಥಿಗಳು ಹೊರಗಡೆ ಬಂದಿದ್ದಾರೆ, ಎಷ್ಟು ಜನ ಹೇಳಿ, ಎಷ್ಟು ನಾಯಕ ಹುಟ್ಟಾಕ್ತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನೊಬ್ಬ ನಾಯಕ ಆಗ್ತೀನಿ ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಮಾಲೀಕ ಎಷ್ಟು ಜನ ಬಂದಿದ್ದಾರೆ? ಸಾವಿರಾರು ಜನ ನೋಡಿ, ಎಷ್ಟೋ ಜನ ಬಂದಿದ್ದಾರೆ. ತೋರಿಸ್ತಾ ನಿಮ್ಗೆ ಯಾವ್ದೋ ಒಂದು ಆಟೋ ಮೇಲೆ ಪ್ರಜಾಕೀಯ ಅಂತ ಹೋಗ್ತಾರೆ. ನನಗೂ ಸಂಬಂಧ ಇಲ್ಲ, ಯಾವ್ದೋ ವಿಡಿಯೋ ಮಾಡಿರ್ತಾನೆ. ಎಷ್ಟೋ ಜನ ಹೋಗಿದೆ ಇದು. ಯಾವಾಗ್ಲೂ ಏನೋ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗ್ತಾರೆ, ಸಣ್ಣದಾಗ್ಲೇ ಸ್ಟಾರ್ಟ್ ಆಗೋದು. ನೋಡಿ, ಒಂದೇ ರೀತಿ ದೊಡ್ಡದಾಗ ಆಗ್ಬಿಡಲ್ಲ. ಆಮೇಲೆ ಹಿಂದಿನ ವಿಷಯಗಳು ಹೇಳಿ 70 ವರ್ಷ ರಾಜಕೀಯ ವ್ಯವಸ್ಥೆ ನೋಡಿ ನಾವು ಹೆಂಗಾಗ್ತಿದೀವಿ ಅಂದ್ರೆ, ನನ್ಗೆ ಯಾರೋ ಒಬ್ಬ ಬೇಕು, ನನಗೆ ಯಾರೋ ಒಬ್ಬ ಬಂದ್ರೆ ನಮ್ಮ ಜೀವನ ಬಗೆಹರಿಸ್ಬೇಕು. ಇದೇ ಪ್ರಾಬ್ಲಮ್ ಆಗಿರೋದು. ನಾವ್ ಹೇಳ್ತಿರೋದು ಹಂಗಲ್ಲ. ನಾವೊಬ್ಬ ಚಿಕ್ಕ ಲೆವೆಲ್ ಹೇಳ್ತಿರೋದು. ಹೇಳಿ, ಒಂದ್ ಗ್ರಾಮ ಪಂಚಾಯತಿ, ಒಂದ್ ಕಾರ್ಪೊರೇಷನ್ ಇದರಲ್ಲಿ ಯಂಗ್ಸ್ಟರ್ಸ್ ಬಂದಾಗ್ಬೋದು. ಸೆಲ್ಫ್ ಬಂದ್ ಕರೆಕ್ಟ್ ಆಗಲ್ಲ ಅಂತ ಹೇಳಿ ನೋಡೋಣ. 2 ವರ್ಷ, ಒಂದು ದಶಕ ಆಗುತ್ತೆ. ಈ ಒಂದು 10 ವರ್ಷಗಳಲ್ಲಿ ಏನು ಆಗದೆ ನೋಡ್ತೀವಿ, ಮುಂದಿನ ವರ್ಷಗಳಲ್ಲಿ ಆಗುತ್ತೆ ಅನ್ನುವಂಥದ್ದು ಹೇಗೆ? ನನಗೆ ಹೋಪ್ಸ್ ಇದೆ. ಅದ್ ಯಾವ್ದೋ ಒಂದು ಕತೆ ಹೇಳಿದೀವಲ್ಲ, ಎಲ್ಲ ಪರ ಬಂದ್ಬಿಟ್ಟಿತ್ತಂತೆ. ಎಲ್ಲ ಡಿಸ್ಕಸ್ ಮಾಡಕ್ 1 ವರ್ಷ ಬಿಟ್ಟು ಎಲ್ಲ ಸೇರೋದು. ಒಬ್ಬ ಕೊಡೆ ಇಟ್ಕೊಂಡು ಬಂದಿದ್ದಂತೆ. ಅವತ್ ಮಳೆ ಮಾಡ್ಬೋದು. ಆದ್ರೆ ನನ್ನ ಅನ್ಕೊಳ್ಳಿ ಪರವಾಗಿಲ್ಲ. ಪಕ್ಷ ಯಾವಾಗ ಒಂಥರ ಇಂಟರ್ನೆಟ್ ತರ, ಅಂದ್ರೆ ಚುನಾವಣೆ ಬಂದಾಗ ಆಕ್ಟಿವ್ ಆಗುತ್ತೆ. ಆಮೇಲೆ ಇಲ್ಲ, ಚುನಾವಣೆ ಬಂದಾಗಲೇ ನೀವೆಲ್ಲ ಹೊರಗಡೆ ನೋಡೋದು. ನಿಮ್ಮ ಅಭ್ಯರ್ಥಿಗಳು ನೀವು ಎದುರುಗಡೆ ನೋಡೋದು. ನಿಮ್ಮ ಮನೆ ಹತ್ರ ಚುನಾವಣೆ ಬಂದಾಗ ಅಲ್ಲ ಕೇಳಿ, ಆ ಪಾರ್ಟಿ ಎಲೆಕ್ಷನ್ ಅದು ಮೈನ್ ರೀಸನ್. ಏನಕ್ಕೆ ಹೇಳಿ ಎಲೆಕ್ಷನ್ ಯಾಕಿದೆ ಹೇಳಿ? ಅವಾಗ ಎಲೆಕ್ಷನ್ ಅನ್ನೋದು ಏನಕ್ಕಿದೆ ಹೇಳಿ? ಹೋಗಿ ಅಟ್ಲೀಸ್ಟ್ ನಾನು ಸೆಲೆಕ್ಟ್ ಮಾಡೋದಕ್ಕೆ ನಾನು ಇನ್ವಾಲ್ವ್ ಆಗಬೇಕು. ಅವ್ನು ಹೆಂಗ್ ವರ್ಕ್ ಮಾಡ್ತಾರೆ ತಿಳ್ಕೊಬೇಕು. ಅವ್ನ ಅಭ್ಯರ್ಥಿ ಒಳ್ಳೆ ಕೆಟ್ಟು ಇವಾಗ 4 ಪಕ್ಷ ಇದೆ ಅನ್ಕೊಳ್ಳಿ. ನಾನು ಯಾರಿಗೆ ಕೊಟ್ಟರು ನೀವು ಓಟ್ ಹಾಕ್ತೀರಿ, ನನ್ನ ಅಲ್ವಾ? ನಾಗ್ಪಾಳದಲ್ಲಿ ಸರ್, ಇವಾಗ ಕರೆಂಟ್ ಸಿಚುಯೇಷನ್, ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ಆ ಫ್ರಾಂಕ್ ಅಂತ ಒಂದು ಒಪಿನಿಯನ್ ಶೇರ್ ಮಾಡೋದಕ್ಕೆ ಕರೆದಿರುವಂತಹ ಪ್ರೆಸ್ ಮೀಟ್. ಸೊ ಈ ಫ್ರೀ ವೀಸ್ ಅನ್ನೋದು ಈಗ ನಮ್ಮ ದೇಶ ರಾಜ್ಯ ಬಿಟ್ಬಿಟ್ಟು ತೆಲಂಗಾಣ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಎಲ್ಲಾ ಬಹುತೇಕ ದೇಶದ ರಾಜ್ಯಗಳಲ್ಲಿ ವರ್ಕೌಟ್ ಆಗದೆ ಈ ಫ್ರೀ ವೀಸ್. ಸೊ ನಿಮ್ದು ಥಾಟ್ ಆಗಿರ್ಬೋದು, ಪ್ರತಿಯೊಂದು ಡಿಫ್ರೆಂಟ್ ಆಗಿರುತ್ತೆ, ಚೇಂಜ್ ಇರುತ್ತೆ. ಸೊ ನಿಮ್ಮ ಒಪಿನಿಯನ್ ಏನು ಫ್ರೀ ವೀಸ್ ವರ್ಕೌಟ್ ಆಗುತ್ತಾ? ಇದಕ್ಕಿಂತ ಒಬ್ರು ಫ್ರೀ ವೀಸ್ ಯಾರು ಕೊಡಲ್ಲ. ಪಾರ್ಟಿನೇ ಫ್ರೀ ವೀಸ್ ಮಾಡ್ತೀನಿ. ನಾನು ಪಾರ್ಟಿನೇ ನಿಮ್ ಕೈ ಕೊಟ್ಬಿಡ್ತೀನಿ.
ಆ ಪ್ರಣಾಳಿ ಇವಾಗ ಹೇಳಿ ನಾನ್ ಗೆದ್ರೆ ನಿಮ್ಗೆ ಅದ್ ಕೊಡ್ತೀನಿ ಇದ್ ಕೊಡ್ತೀನಿ ಅಂತ ಹೇಳ್ತಿಲ್ಲ. ಪಾರ್ಟಿಗೆ ನಿಮ್ ಕೈ ಕೊಟ್ಬಿಟ್ಟಿನಿ, ಇದಕ್ಕಿಂತ ದೊಡ್ಡ ಪ್ರೀತಿ ಜನ ಕೊಡಕ್ ಅಲ್ಲ ಓಕೆ ಫೈನ್. ಇವಾಗ ಭಾರತ ಆಗಿರ್ಬೋದು, ಬೇರೆ ರಾಜ್ಯಗಳಾಗಿರ್ಬೋದು, ನಿಮಗ್ ಗೊತ್ತಿರೋ ಹಾಗೆ ಹಣ ಮತ್ತೆ ಧರ್ಮ, ಜಾತಿ ಈ ಮೂರ ಮೇಲೆ ರಾಜಕೀಯ ರಾಜಕಾರಣ ಎರಡು ಕೂಡ ನಡೆಯುವಂತ ರಾಜಕೀಯ- ಪ್ರಣಾಳಿಕೆಯಲ್ಲಿ ಅದ್ ಯಾವ್ದು ಇಲ್ಲ. ಅದು ಪ್ರಣಾಳಿಕೆ ಜನ ಹೋಗ್ತಾರೆ ಅಂತ ನಿಮಗ್ ಅನ್ಸುತ್ತಾ? ಅಲ್ಲ, ರಾಜಕೀಯ ಹಂಗೆ ನಡೀತಾ ಇರ್ಲಿ. ನಿಮ್ಗದು ಇಷ್ಟ ಆದ್ರೆ ನೀವು ಅಲ್ಲೇ ಹೇಳಿ, ನಾನು ಯಾರಿಗೂ ಬಲವಂತ ಮಾಡ್ತಿಲ್ಲ. ಓಕೆನಾ? ರಾಜಕೀಯ ಇಷ್ಟ ಆದ್ರೆ, ಕೆಲವು ಪಕ್ಷಗಳು ಇಷ್ಟ ಆದ್ರೆ, ನೀವು ಅವ್ರ ಸಿದ್ಧಾಂತ ಇಷ್ಟ ಆದ್ರೆ, ನಾನ್ ಯಾರು ಇಲ್ಲ ಅಂತ ಹೇಳೋದಕ್ಕೆ ನಂದೊಂದು ಬೇರೆ ಒಂದು ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ ಕೈಗೆ ಗೊತ್ತಾಗಿದೆ ನಮ್ಗೆ ಏನಾದ್ರು ಒಂದು ಸೋಷಿಯಲ್ ಮೀಡಿಯಾ ಏನೋ ಒಂದು ಚರ್ಚೆ ವಿಷಯ ಬಂತು ಅಂದ್ರೆ ಗವರ್ಮೆಂಟ್ ಫಾಕ್ಸ್ ಗಳಲ್ಲಿ ತುಂಬಿ ದುರಂತ ಇರುತ್ತೆ, ಒಳ್ಳೇದು ನಡೀತಲೇ ಇರುತ್ತೆ. ಅಲ್ಲಿ ಏನಾಗ್ತದೆ, ಏನ್ ವಿಷಯ ಆಯ್ತು ಮರ್ತೋಗುತ್ತೆ, ಕಮೆಂಟ್ ದಾರಿ ತಪ್ಪಿರುತ್ತೆ. ಸೋಷಿಯಲ್ ಮೀಡಿಯಾ ಉದಾಹರಣೆ ಇನ್ನು ಅದೇ ತರ ಚರ್ಚೆ ಶುರು ಆದ್ಮೇಲೆ ದಾರಿ ಕಾರ್ಯಕ್ರಮ ನಡೀಬಹುದು. ಇಲ್ಲ, ಒಂದ್ ಹೇಳ್ತೀನಿ ಕೇಳಿ, ನಾನು ಅದಕ್ಕೆ ಇಂಡಿಪೆಂಡೆಂಟ್ ಸ್ವತಂತ್ರ ಅಂತ ಯಾಕಾಗಿದ್ದೀನಿ ಅಂದ್ರೆ, ಸ್ವತಂತ್ರ ನೀವು ಯೋಚನೆ ಮಾಡೋರಿಗೆ ಮಾತ್ರ ಇದು. ನಾನು ಕಮೆಂಟ್ಸ್ ನೋಡಿ ನನ್ನ ಅಭಿಪ್ರಾಯ ಬದಲಾಗೋದಿಲ್ಲ ಅಂದ್ರೆ ನಾನು ಡಿಪೆಂಡೆಂಟ್. ಅರ್ಥ ಆಯ್ತಾ? ನನ್ನ ಕೇಳ್ತಾರೆ, ಸರ್ ನಿಮ್ಮ ಅಭಿಪ್ರಾಯ ಏನ್ ಸರ್ ಅದ್ರ ಬಗ್ಗೆ ಅಂತ. ಏನಪ್ಪ ನಿನಗೆ ಅಭಿಪ್ರಾಯ ಇಲ್ಲ ಅಂತ ನಾನು ಕೇಳಿದ್ದೀನಿ. ನನ್ನ ಅಭಿಪ್ರಾಯಕ್ಕೂ ನನ್ನ ಪರ್ಸನಲ್ ಅಭಿಪ್ರಾಯ ಇದೆ. ನಾನು ನನ್ನ ಅಭಿಪ್ರಾಯ ನಿಂದಲೇ ಯಾಕೆ ಆಗ್ತೀವಿ ಅದಪ್ಪ? ಕರೆಕ್ಟ್ ಅಲ್ವಾ? ಇದನ್ನ ಉಪಯೋಗಿಸ್ಬೇಕು ಅಂತ ಉಳಿತೀನಿ. ನಾನ್ ಯಾರೋ ಪಕ್ಷ ನಾನೇ ಎಕ್ಸಾಂಪಲ್, ನಾನೇ ಯಾವ್ದೋ ಪಕ್ಷವನ್ನು ರೆಡಿ ಮಾಡ್ಕೊಂಡು ಒಂದ್ ಕೈ ಸಾಧಿಸೋದು, ವೋಟಿಂಗ್ ಇಸ್ಕೊಂಡು ಎಷ್ಟು ಮತ್ತೆ ಪಕ್ಷಾಂತರ ಆಗ್ತೀವಿ. ಅಲ್ಲ ಉಪಯೋಗಿಸ್ಕೊತೀವಿ. ಇಲ್ಲಿ ತಂದ್ಬಿಟ್ರೆ ಮೋಸ್ಟ್ಲಿ ನನ್ ಪ್ರಕಾರ ಇಲ್ಲಿ ನೋಡ್ರೆ ಅವನೇ ಚೇಂಜ್ ಆಗ್ಬೋದು. ಇಲ್ಲ ವೋಟರ್ಸ್ ಅವ್ನು ಚೇಂಜ್ ಆಗಕ್ಕೆ ಬಿಡಲ್ಲ. ಎರಡೇ ದಾರಿ ಇರೋದು, ಆ ಎರಡು ದಾರಿ ಇದೆ ಅಷ್ಟೇ. ಖಂಡಿತ ಜನಕ್ಕೆ ಶಕ್ತಿ ಇಲ್ಲ ಅಂತೀರ ನೀವು. ಅಲ್ಲ, ಒಂದು ಆಶ್ಚರ್ಯ ಅನ್ಸಿದೆ, ಇದು ಡೆಮಾಕ್ರೆಟಿಕ್ ದೇಶ ತಾನೆ. ಅಲ್ಲ, ಪ್ರಜಾಪ್ರಭುತ್ವ ದೇಶನ ಇದು ಇಲ್ವಾ ಹೇಳ್ಬಿಡಿ ಫಸ್ಟ್. ಅದು ಡೌಟ್ ಇದೆಯಾ ಯಾರಿಗಾರ? ಇವರೇ ಡೌಟ್ ಇದೆಯಾ? ಇದು ಪ್ರಜಾಪ್ರಭುತ್ವ ತಾನೆ, ವೋಟಿಂಗ್ ಇದೆ ತಾನೆ. ಆದ್ರೂ ಒಂದು ವಿಚಿತ್ರ ನೋಟಾಗಿ ಹಾಕ್ತೀವಿ ಸರ್ ಅಂತ ಬಹಳ ಬುದ್ಧಿವಂತರು ನೋಟಾಗಿ ಹಾಕ್ತೀವಿ ಅಂತ. ನೋಟಾಗಿ ಹಾಕಿದ್ರಿಂದ ವರ್ಕೌಟ್ ಆಗಿಲ್ಲ. ಹಾಕಿ ನೋಟಾಗಿ ಏನ್ ಹೇಳಿ, ನೋಟಾಗಿ ಹಾಕಿದ್ರೆ ಮೋರ್ ದೆನ್ 50% ನೋಟಾಗಿ ವೋಟ್ ಬಿದ್ರೆ ಅಲ್ಲಿ ನಿಂತಿರೋರೆಲ್ಲ ಕೊಟ್ಟಬಿಡ್ಬೇಕು. ಅರ್ಥ ಆಯ್ತಾ? ಅನರ್ಹರು ಹಾಕ್ಬೇಕು. ಆಕ್ಚುಲಿ ಕರೆಕ್ಟ್ ಅಲ್ಲ ಇವ್ರೆ? ಅದಿದೆಯಾ ಕಾನೂನಲ್ಲಿ? ಇಲ್ಲ ತಾನೆ. ಅವ್ರು ನೋಟಾಗಿ ಏನ್ ಪ್ರಯತ್ನ? ನೋಟಾಗಿ ಹಾಕ್ಬಿಟ್ಟು ಇಂಡೈರೆಕ್ಟ್ ನಾವ್ ಏನ್ ಹೇಳ್ತಿದೀವಿ ಅಂದ್ರೆ ನಮ್ಗೆ ಡೆಮಾಕ್ರಸಿ ಬೇಡ ಅಂತಿದೀವಿ. ಅದು ಮಾಡ್ಕೊಂಬಾರ್ದು. ನಮ್ಗೆ ರೈಟ್ಸ್ ಇರಬೇಕು ಜನಗಳಿಗೆ, ಅಲ್ವಾ? ಎಲೆಕ್ಷನ್ ಕಮಿಷನ್ ಮಾಡಿದ್ರು ಪರ್ಪಸ್ ಅದೇ ಕೇಳಿ, ಅದು ನಿಮ್ಗೆ ಸುಪ್ರೀಂ ಕೋರ್ಟ್ ಇದಾಯ್ತು, ನೆಕ್ಸ್ಟ್ ಮತ್ತಿಂದ ಎಲೆಕ್ಷನ್ ಇರ್ಬೇಕು, ಮತ್ತೆ ಬೇರೆಯವ್ರು ನಿಲ್ಬೇಕು, ಆ ಎಲ್ಲ ಕಾರಣಗಳಿಂದ ಅವರು ನೆಕ್ಸ್ಟ್ ಯಾರು ಬಂದಿರ್ತಾರೋ ಅವರೇ ಎಲಿಜಿಬಲ್ ಅಂತ ಮಾಡಿದ್ದಾರೆ. ಹಾ, ಎಲ್ಲರೂ ಹಾಕ್ಬೇಕು. ನನ್ನಂತೆ ಹೇಗೋ ಅಂದ್ರೆ ಇವ್ರು ಯಾರು ಬೇಡ ಅಂತ. ಬಟ್ ಅದಿಲ್ಲ, ಯಾಕಂದ್ರೆ ಅದು ಆಗಲ್ಲ. ಬಿಕಾಸ್ ಆಫ್ ಪ್ರೆಸೆಂಟ್ ಸಿನಾರಿಯೋ. ಅಲ್ಲಿ ಚೆನ್ನಾಗಿ ಗೊತ್ತಿರೋದು ಹೇಳಿ. ಸೂಪರ್ ಸಿನಿಮಾದಲ್ಲಿ ರಾಜ್ಯನ ತೋರಿಸಿದ್ರಿ, ಜನ ಎಲ್ಲರೂ ಕೂಡ ಇಷ್ಟಪಟ್ಟರು, ಒಪ್ಕೊಂಡ್ರು, ಹಾಕೊಂಡ್ರು. ಬಟ್ ಅದು ಸ್ಕ್ರೀನ್ ಮೇಲೆ ತೋರಿಸಿದ್ರೆ ನೀವು ನಿಜವಾಗಿ ಮಾಡೋದಕ್ಕೆ ಹೊರಟಿದ್ದೀರಾ, ಅದನ್ನ ಜನ ಒಪ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ನಾನು ಹೊರಟಿಲ್ಲಮ್ಮ, ಎಲ್ರು ಮಾಡ್ಬೋದು, ಸೇರ್ಕೊಂಡ್ರಿ ಅಂತ ಹೇಳ್ತಿರೋದು. ನೀವು ಮಾಡ್ತೀರಾ ಅಂತ ನನಗೆ ನಂಬಿಕೆ ಇರೋದು. ನೀವು ನನ್ ಕೈ ತೋರಿಸಿದ್ರೆ ನಾನು ನಿಮ್ ಕಡೆ ತೋರಿಸ್ತೀನಿ. ಓಕೆನಾ? ಅದ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಹಿಂಗೆ ತೋರಿಸ್ತೀನಿ. ಸಾಧ್ಯತೆ ಇರ್ಬೋದು ಅನ್ನೋದು ಒಂದು ಅಭಿಪ್ರಾಯ. ನನ್ನ ಫೋಟೋ ಇಲ್ಲಿ ಹೋಗಿ ಜಾಗ ಇದೆಯಲ್ಲ, ನಾನು ಒಂದ್ ವೇಳೆ ಈಗ ನೀವು ಪ್ರಜಾಪ್ರಭುತ್ವ ಗೆದ್ರು ಕೂಡ ಮುಂದಿನ ದಿನಗಳಲ್ಲಿ ಯಾವ ಪರಿಸ್ಥಿತಿ ಇದೆ ಅಂದ್ರೆ ನೀವು ಮತ್ತೆ ಬೇರೆ ಪಕ್ಷ ಜೊತೆಗೆ ಕೈಗೊಳ್ಳಬೇಕಾಗುತ್ತೆ, ಅಭಿವೃದ್ಧಿ ಮಾಡಬೇಕು, ಮತ್ತೊಂದು ಮಾಡಬೇಕು. ಯಾಕೆ? ಅಲ್ಲ, ನೀವು ಇಂಡಿಪೆಂಡೆಂಟ್ ಆಗಿದ್ರು ಕೂಡ ನೀವು ಒಬ್ಬರು ಅಥವಾ ಈ ನಿಮ್ ಪಾರ್ಟಿಯಿಂದ ಗೆದ್ದಂತ ಅಷ್ಟೇ ಜನರಿಂದ ಆ ಸಾಧ್ಯತೆಗಳು ಕಡಿಮೆ ಕಾಣಿಸುತ್ತೆ. ಇದು ಪಾರ್ಟಿ ಸಿಸ್ಟಮ್ ಎಲ್ಲ ಈ ಜನಗಳು ಸೇರ್ತಾರೆ. ಅಲ್ಲ, ನೀವು ಮೀಸಲಾಗಿ ಅದನ್ನ ಏನ್ ಮಾಡ್ತೀರಾ? ಅಲ್ಲ, ಅದು ಬಿಡಿ, ಇದನ್ನ ಹೇಳ್ತಾರಲ್ಲ, ಇದ್ರ ಬಗ್ಗೆ ఎక్కువ ಮಾತಾಡಲ್ಲ. ಆಮೇಲೆ ನಾನು ಗೆಲ್ಲೋದು ನಮ್ಮ ಪಾರ್ಟಿ ಅಂತ ಸೆಕೆಂಡ್. ಭಯ ಇದ್ದಿದ್ದು ಇಷ್ಟೆಲ್ಲ ಮಾಡ್ತಿದ್ದ ನಾನು. ಅಲ್ಲ, ಸ್ಪರ್ಧೆ ನನಗೆ ಆದಾಗ ನಾನು ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳಿರಲ್ಲ. ನೋಡೋಣ, ನನಗೂ ಟೈಮ್ ಸಿಗ್ಬೇಕು. ಕೇಳಿ ಒಂದು ನಿಮಿಷ, ನಾನು ಫ್ರೀ ಆಗ್ಬೇಕಲ್ವಾ? ವರ್ಕರ್ ಹತ್ರ ವರ್ಕ್ ಮಾಡ್ಬೇಕಲ್ವಾ? ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕು, ನಿಮ್ಮ ಅಭಿಪ್ರಾಯ ತಗೋಬೇಕು. ನಾನು ಎಷ್ಟೋ ಹತ್ರ ವರ್ಕ್ ಮಾಡ್ಬೇಕು. ಆ ಎಲಿಜಿಬಿಲಿಟಿ ನಮ್ಗೆ ಇದೆ, ನೋಡ್ಕೊಂಡು ನಾನು ಎಂಟರ್ ಆಗ್ತೀನಿ. ತಪ್ಪೇನಿಲ್ಲ, ಯಾರು ಬೇಕಾದ್ರೂ ಎಂಟರ್ ಆಗ್ಬೋದು. ನೋಡಿ ನೋಡಿ, ಇನ್ನೂ ನಾಯಕ ಪರವಶರಾಗಿರೋರು ನೀವು. ತಗೊಳ್ಳಿ ಅಂತಾನೆ ನೋಡಿ. ನೋಡಿ, ಕಿರೀಟ ಇನ್ನೂ ಸತಿ ಹಾಕಿ ಕಿರೀಟ ತೆಗಿಬೇಡ್ರಿ. ನೋಡಿ, ಇಲ್ಲಿ ನೋಡಿ, ಇಲ್ಲಿ
ಕೂಡ ಅದ್ಭುತ. ಪ್ರಜಾಕೀಯ ಅನ್ನೋ ವಿಚಾರವನ್ನು ಅವರು ಮುಂದೆ ಮುಂದಾಡೋದನ್ನ ಮಾತಾಡ್ತಾ ಇದ್ರಿ. ಹಂಗೆ ತಗೋಬೇಕಂದ್ರೆ ಪ್ರಜೆಗಳೇ ಮಾತಾಡ್ಬೇಕಾಗುತ್ತೆ. ಹೌದು. ಮುಂದೆ ನೀವು ಗೆದ್ದಾಗ ನಿಮ್ಮ ಅಂಚನ ಬರೋ ಸಾವಿರ ನಾನು ಹಿಂದೆ ನಿಂತ್ಕೊತೀನಿ, ನೀವು ಗೆದ್ದಾಗ ನಾನು ಹಿಂದೆ ನಿಂತ್ಕೊತೀನಿ. ನೀವು ಹೇಳಿ, ಕೊನೆಯದಾಗಿ ಹೇಳ್ತೀನಿ. ನಂಗೆ ಇಷ್ಟೇ ಕೇಳಿ ಒಂದ್ ನಿಮಿಷ, ನಾನು ಹೇಳೋದು ಇಷ್ಟೇ. ನಮಸ್ಕಾರ, ಹೇಳಿ ಬರ್ಬೇಕು. ಪೂರ್ವವಾಗಿ ಅಷ್ಟೇ ನನ್ನ ವೈಯಕ್ತಿಕ ಅಭಿಪ್ರಾಯ, ಒಳ್ಳೆ ಆಲೋಚನೆ ಇದೆ, ನೀವು ಮಾಡಬೇಕು ಇದೆ. ಬಟ್ ನನಗನ್ಸು ದಿಢೀರ್ ಮಾಯ ಆಗ್ಬಿಡ್ತೀವಿ. ಈಗ ಸೋಷಿಯಲ್ ಮೀಡಿಯಾ ಟೈಮಲ್ಲಿ ಈಗ ನಾವು ನೋಡಿದ್ರೆ ಕೆಲವು ಪೋಸ್ಟ್ಗಳು ಸಿಗಬೇಕಾಗಿದೆ. ಒಂದು ಹಂತ ಬಂದ್ರೆ ಎಲ್ಲೋ ತಗೊಳ್ಬೋದಿಲ್ಲ, ಕಿಂಚಿತ್ತು ಬೇಗ ಇತ್ತು. ಬಟ್ ದಿಢೀರ್ ಅದಕ್ಕೊಂದು ಬ್ರೇಕ್ ಅಲ್ಲ, ಏನಾಯ್ತು ಅಂದ್ರೆ ಮತ್ತೆ ನನ್ನ ಪಾರ್ಟಿ ಉಪೇಂದ್ರ ಅದಕ್ಕೆ ಅಂಟಾಕೊಂಡೇ ಇರ್ತದೆ. ಏನ್ ಹೇಳಿ, ಅದರಿಂದ ಹೊರಗೆ ಬರೋದು ಹೆಂಗೆ ಅಂತ ಯೋಚನೆ ಮಾಡಿ ನಿಜವಾದ ಒಂದು ಪಾರ್ಟಿ ಜನರ ಕೈ ಕೊಡುವಂತ ಒಂದು ಪಾರ್ಟಿ ಮಾಡಕ್ ಸಾಧ್ಯನಾ ಅಂತ ಯೋಚನೆ ಮಾಡಿದಾಗ ಈ ಐಡಿಯಾ ಬಂದಿತ್ತು ನನಗೆ. ಓಕೆ, ಅದು ನೀವು ಹೇಳುದು ಮುಂದೆ ನಿಂತ್ಕೊಳ್ಬೇಕು ಅಂತ ಹೇಳಿ ಈ ಸಿನಿಮಾದಾಗ ಸಿನಿಮಾಗಳು ಲೀಡ್ ಕ್ಯಾರೆಕ್ಟರ್ ಅದೇ ರೀತಿ ದಿಢೀರ್ ನೀವು ಮಾಯ ಆಗ್ಬಿಟ್ರೆ ಹಿಂದೆ ಒಂಥರ ಭ್ರಮನಿರಸ ಆಗುತ್ತೆ. ಅಲ್ಲ, ಮಾಯಿಂದ ನಾನು ಹೇಳ್ತಾ ಇರೋದು ತುಂಬಾ ಆಕ್ಟಿವ್ ಆಗಿದ್ದ ಕಾಣಿಸ್ತೀವಿ, ತುಂಬಾ ಸಿನಿಮಾಗಳಲ್ಲಿ ಆಕ್ಟಿವ್ ಆಗಿದೆ ಅಂತ ಕಾಣಿಸ್ತೀವಿ. ನನ್ನ ವೈಯಕ್ತಿಕ ಅಭಿಪ್ರಾಯ. ಅಲ್ಲ, ಗೊತ್ತಾಯ್ತು. ಏನ್ ಗೊತ್ತಾ, ನೀವು ರಾಜಕೀಯದಲ್ಲೇ ಮಾತಾಡಿದ್ರೆ ನಾನು ಪ್ರಜೆಗೆ ಮಾತಾಡೋದು ಕಷ್ಟ. ರಾಜಕೀಯದಲ್ಲೂ ಒಬ್ಬ ರಾಜ ಬೇಕು, ಪ್ರಜಾಕೀಯದಲ್ಲಿ ಪ್ರಜೆಗಳು ಬೇಕು, ಇಷ್ಟೇ. ರಾಜಕೀಯ ಹೇಳ್ತಾ ಇಲ್ಲ, ನೀವು ಮುಂದೆ ನಿಂತ್ಕೊಂಡು ಈಗ ಇವತ್ತು ನಿಮ್ಮ ಬದಲಾಗಿ ಯಾರು ಜನಸಾಮಾನ್ಯ ಪ್ರಶ್ನೆ ನಾವು ಯಾರು ಬರ್ತಾ ಇಲ್ಲ. ಬೇರೆ ಬರ್ತಾರೆ ಇಷ್ಟು ಅಲ್ಲ, ಆ ಒಂದು ಕೆಲಸ ನನ್ ದೇವರು ಕೊಟ್ಟಿದ್ದಾರೆ, ಅದನ್ನ ಮಾಡ್ತಾ ಇದ್ದೀನಿ. ಅವ್ರ ಪರವಾಗಿ ನಾನು ಮಾತಾಡ್ತಿದ್ದೀನಿ. ಇವತ್ತು ಸಾಫ್ಟ್ವೇರ್ ಆಲ್ಗೋರಿದಮ್, ಸಾಫ್ಟ್ವೇರ್ ಯಾವುದೇ ಡಿವೈಸ್ ಇನ್ಸ್ಟಾಲ್ ಮಾಡಿದ್ರು ಸೇಮ್ ಇನ್ಸ್ಟಾಲ್ ಆಗುತ್ತೆ. ಆಂಡ್ರಾಯ್ಡ್ ಅದು ಸೇಮ್ ಅಪ್ಲಿಕೇಶನ್ ಇರುತ್ತೆ, iOS ಅದು ಸೇಮ್ ಎಲ್ಲ ಸೇಮ್ ಇರುತ್ತೆ. ಸಾಫ್ಟ್ವೇರ್ ಆಲ್ಗೋರಿದಮ್ ಮನುಷ್ಯರು ಸಾಫ್ಟ್ವೇರ್ ಆಲ್ಗೋರಿದಮ್ ಅಲ್ಲ, ಬಯೋಲಾಜಿಕಲ್ ಆಲ್ಗೋರಿದಮ್. ಒಬ್ಬರೊಬ್ಬರ ಬೇರೆ ಬೇರೆ ಥಿಂಕ್ ಮಾಡ್ತಾರೆ, ಎರಡಾவது ಡೈರೆಕ್ಷನ್ ಹೇಗಾಗುತ್ತೆ ಲೀಡರ್ಲೆಸ್ ಸ್ಟಿಲ್ ಬಿಲೀವ್ ಅಲ್ಲ, ನೋಡೋಣ. ಸಿ ಟ್ರೈಯಿಂಗ್ ದಿಸ್. ಏನಿವೆ, ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ. ಸಿ ಪ್ರಯತ್ನ ಪಡದೇ ಇರಬಾರ್ದು. ಒಂದೇನೋ ಆಲೋಚನೆ ಬಂದಾಗ ಅದು ಪ್ರಯತ್ನ ಪಡಬೇಕು. ನೋಡೋಣ, ಚೆನ್ನಾಗಿದೆ, ನಿಂಗೆ ಎತ್ಕೊಂಡು ಹೋಗ್ತಾರೆ, ನೋಡೋಣ. ಅಷ್ಟೇ ಬರುವೆ, ನೋಡೋಣ ಅಂತ. ಯಾಕಂದ್ರೆ ನಿರೀಕ್ಷೆ ಮಾಡ್ತಿದ್ವಿ. ಅದಲ್ಲ, ಏನಾಯ್ತು ಗೊತ್ತಾ, ನಾನು ಆಕ್ಟಿವ್ ಆಗಿದ್ದೆ. ನನಗೆ ಏನಾಯ್ತು, ನನ್ನ ಅಭಿಪ್ರಾಯ ಪ್ರಜಾಕೀಯ ಅಭಿಪ್ರಾಯ ನಂತರ ಆಗೋಯ್ತು. ನನಗೆ ಜನ ಮಾತಾಡ್ಲಿ ಅನ್ನೋದು ನನಗೆ ಆಸೆ. ಏನ್ ಹೇಳಿ, ಒಬ್ಬೊಬ್ರು ಜನ ಅವ್ರವ್ರ ಅಭಿಪ್ರಾಯ ಇದೆ, ಹಂಚ್ಕೊಬೇಕು, ಅವ್ರು ಮಾತಾಡ್ಬೇಕು ಅನ್ನೋ ಆಸೆ. ಅದಕ್ಕೋಸ್ಕರ ನಾನು ಸೇರಿ ನೀವು ಪ್ರಜಾಕೀಯ ಅನ್ಕೊಂಡು ಗ್ರಾಮ ಪಂಚಾಯತಿ ಚುನಾವಣೆ ಗೆದ್ರು ಅರಣ್ಯ ಅಂತ ಹೌದು, ಹೌದು, ಹೌದು. ಹೌದು. ಅಂದ್ರೆ ತುಂಬಾ ಸ್ಪೀಡ್ ಅದೇಗ ಕಾಣಿಸ್ತಾ ಇತ್ತು. ಬಟ್ ನೀವು ಅವರು ಸ್ವರೂಪದಲ್ಲಿ ಆಕ್ಟಿವ್ ಆಗಿ ಕಾಣಲಿಲ್ಲ, ಮತ್ತೆ ಆ ಪ್ರಜಾಕೀಯದ ಹಿಂದೆ ಹೋಗ್ತಿದೆ ಅಂತ ಅನಿಸ್ತಿದೆ. ಇಲ್ಲ, ಈಗ ನೋಡಿ ತುಂಬಾ ಫಾಸ್ಟ್ ಓಡುತ್ತಿದ್ದು. ಯಾಕಂದ್ರೆ ಇಷ್ಟು ದಿನ ನಾನು ಗೋಲ್ಡ್ ಇಟ್ಕೊಂಡಿದ್ದೆ, ಗೋಲ್ಡ್ ಇಲ್ಲ. ರಾಜ ಹೇಳಿದ್ರೆ ಮಂಡ್ಯಗೆ ನೀವು ಹಾಲ ಹಾಕಿ ಕೈಲಾದಷ್ಟು ಮಾತು ನಿಮ್ಗೆ ಹೇಳಿದ್ರು, ಅಭಿಷೇಕ ಜನ ಎಲ್ಲ ಹಾಕಿದ್ರು. ಅಲ್ಲಿ ಲಾಸ್ಟ್ ಓಪನ್ ಮಾಡೋದಾಗ ನೀರೇ ಇದ್ದಾರೆ. ಆಕ್ಚುಲಿ ಇವರು ಕೂಡ ಅದನ್ನ ಮತ್ತೆ ಹೇಳಿದ್ದಾರೆ, ಬೇರೆಯವರು ಹಾಲು ಹಾಕಿರ್ತಾರೆ, ಆ ನೀರು ಹಾಕಿ ನಡೆಯೋದು. ನೋಡಿ, ಇಲ್ಲೇ ರಾಜನ್ನ ನೀವು ಡಿಸ್ಪ್ರೂವ್ ಮಾಡ್ತಾ ಇದ್ದೀರಾ. ರಾಜ ಹೇಳಿದ್ದಕ್ಕೆ ಈ ಮೋಸ ನಡೀತದೆ. ಪ್ರಜೆಗಳೇ ಅನ್ಕೊಂಡ್ರೆ ಹಾಗೆ ಆಗ್ತಾರೆ. ಕರೆಕ್ಟಾ? ರಾಜ ಹೇಳಿದ್ರೆ ನೀರು ಹಾಕ್ಬಿಡ್ತಲ್ಲ, ಪ್ರಜೆಗಳೇ ಆತ್ಮ ಇಟ್ಕೊಂಡು ಹಾಕಿದ್ರೆ ಅವರು ಹಾಗೆ ಆಗ್ತಾರೆ. ನನ್ನ ಕಡೆ ಬರೋದು ತೋರಿಸ್ಬಿಡಿ. ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾಳೆ ನಾನು ಎಲೆಕ್ಷನ್ ನಿಂತ್ಕೊಂಡೆ ಎಂಟಪ್ತಿದೆ ಕೇಳಿ ನೋಡಿ, ಮತ್ತೆ ಅದನ್ನ ಹೇಳ್ಬಿಡಿ. ನಾನು ನೀವ್ ಯಾವಾಗ ಕೇಳ್ತೀನಿ, ನೀವ್ ಯಾವಾಗ ಇದನ್ನ ಮಾಡ್ತೀರಾ, ನೀವ್ ಯಾವಾಗ ಇದನ್ನ ಅಚ್ಚರಿ ಕೇಳ್ತೀರಾ? ಅಲ್ಲ, ನಾನು ಮಾದರಿಯಾಗಿ ಹೇಳ್ತಾ ಇದ್ದೀನಲ್ಲ, ಖಂಡಿತ. ಚುನಾವಣೆ ಬಂದಂತ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಿಗೆ, ರಾಜಕಾರಣಿಗಳಿಗೆ ಅವರ ಕ್ಷೇತ್ರದ ಮತದಾರರ ಸಮಸ್ಯೆಗಳ ಅರಿವಾಗುತ್ತೆ. ಆ ಸಮಯದಲ್ಲಿ ಅವರ ಕ್ಷೇತ್ರಗಳಿಗೆ ಬರ್ತಾರೆ, ಜನರನ್ನು ಸಂಪರ್ಕ ಮಾಡ್ತಾರೆ. ಅದೇ ರೀತಿ ಪ್ರಜಾಕೀಯನೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪ್ರತ್ಯಕ್ಷ ಆಗ್ತಿದೆ. ಇಲ್ಲಿ ರಾಜಕೀಯಕ್ಕೂ ಪ್ರಜಾಕೀಯಕ್ಕೂ ಏನ್ ವ್ಯತ್ಯಾಸ? ಇಲ್ಲ ಕೇಳಿ, ಇದೆಯಲ್ಲ, ಇದು ಪರ್ಮನೆಂಟ್ ನಿಮ್ ಫೋನಲ್ಲಿ ಇರುತ್ತೆ. ಎನಿ ಟೈಮ್ ನಿಮ್ ಫೋನಲ್ಲಿ ಇರುತ್ತೆ. ಇದು ನೀವು ಯಾವ ಟೈಮ್ ಬೇಕಾದ್ರೆ ಇಶ್ಯೂ ರೈಸ್ ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೆ ನೀವು ಆಸ್ಪಿರೆಂಟ್ ಕನೆಕ್ಟ್ ಮಾಡ್ಬೋದು. ಕಂಪ್ಲೀಟ್ ಓಪನ್ ಇರುತ್ತೆ. ಓಕೆನಾ? ನಾವು ನಿರೀಕ್ಷೆ ಮಾಡ್ತಿದ್ದು ಅದನ್ನೇ. ಆ ರೀತಿ ಅದನ್ನೇ ನಿರೀಕ್ಷೆ ಮಾಡ್ತಿದ್ದೀರಾ ನೀವು?
ಲೀಡ್ ಮಾಡಿ ಅಂತ ಹೇಳ್ತಾರೆ. ಅಲ್ಲಲ್ಲ ನಾನು ಆ ಪಾರ್ಟಿ ತರನೇ ಆಗಿ ಅಂತ ಹೇಳಿ, ನೀವು ಒಂದ್ ಹೇಳಿದ್ರಿ ಅದೇ ತರ ನಿರೀಕ್ಷೆ ಮಾಡ್ತೀನಿ, ಅದೇ ತರ ನಿರೀಕ್ಷೆ ಮಾಡಬೇಡಿ. ಇದು ಆಪ್ ಅಲ್ಲ, ಇದು ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಲ್ಲ, ಇದು ಪ್ರಜಾಕೀಯ. ನಿಮ್ದು ಸರ್ ಬೇಕಲ್ಲ. ನೀವೇ ಲೀಡರ್. ನನಗೆ ಒಂದ್ ಅರ್ಥ ಆಗ್ತಿಲ್ಲ, ನೀವು ಲೀಡರ್ ಆಗಿ ಕಿರೀಟ ಹಾಕೊಳ್ಳೋದು ಯಾರು ರೆಡಿ ಇಲ್ಲ, ನನಗೆ ಅರ್ಥ ಆಗ್ತಿಲ್ಲ. ಈ ಲೆವೆಲ್ ನಮ್ಮನ್ನ ಆತರ ನಮ್ಮ ಜನ ಆಗೋದಾಗಿದ್ರೆ ಇವತ್ತು ಜಾತಿ ಬಗ್ಗೆ ಜಾತಿ ರಾಜಕಾರಣ ಇನ್ನೊಂದು ಆಗ್ತಿರ್ಲಿಲ್ಲ. ಇವತ್ತು ಈಗ ನೋಡಿ, ನಿಮಿಷ ನೀವ್ಯಾರು? ನೀವು ಜನ ಅಲ್ವಾ? ಒಂದ್ ನಿಮಿಷ, ನನ್ನ ಒಂದೇ ಒಂದು ಕ್ವಶನ್ ಆನ್ಸರ್ ಮಾಡಿ. ನೀವೇನು? ಒಬ್ಬಿಬ್ರು ಬದಲಾಗುತ್ತೆ, ಎಲ್ಲ ಬದಲಾಗಬೇಕು. ನೀವೊಬ್ರು ಬದಲಾಗಿ, ಅದು ಬಹಳ ಮುಖ್ಯ. ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಬಗ್ಗೆ ಇವ್ನು ಚೇಂಜ್ ಆಗ್ತೀನಿ ಅಂತ, ಇವ್ನು ಚೇಂಜ್ ಆಗ್ತೀನಿ, ನಾನು ಚೇಂಜ್ ಆಗ್ತಿಲ್ಲ. ನಾನು ಹಂಗೆ ಅನ್ಕೊಂಡ್ಬಿಟ್ಟಿದ್ರೆ ಯಾರು ಚೇಂಜ್ ಆಗಲ್ಲಪ್ಪ ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೆ. ಬಹಳ ಇಷ್ಟಪಟ್ಟು ನಿಮ್ಮ ಪಾರ್ಟಿ ಪ್ರಚಾರ ಮಾಡಿದೆ. ಹೌದು. ಈ ರೀತಿ ಎಲ್ಲರೂ ಆಗ್ಬೇಕಲ್ಲ ಅಂತ ಹೇಳ್ತಾರೆ. ಆಗ್ತಾರೆ, ಏನ್ ಮಾಡ್ಬೇಕು? ಇಲ್ಲ ಆಗ್ತಾರೆ. ದಯವಿಟ್ಟು ನಾನು ಆ ಕಡೆ ಈ ಕಡೆ ನೋಡ್ಬಾರ್ದು. ಇಟ್ ಇಸ್ ಅಗೇನ್ ಡಿಪೆಂಡೆಂಟ್. ಐ ಆಮ್ ಇಂಡಿಪೆಂಡೆಂಟ್. ಐ ಆಮ್ ನಾಟ್ ಡಿಪೆಂಡಿಂಗ್ ಅಪಾನ್ ಅದರ್ ಸಪೋರ್ಟ್. ನಾನು ಇನ್ನೊಬ್ಬರ ಸಪೋರ್ಟ್ ಇಂದ ಸಪೋರ್ಟ್ ಮಾಡಲ್ಲ. ನಾನು ಒಂದು ದೊಡ್ಡ ರ್ಯಾಲಿ ನೋಡ್ಬಿಟ್ಟು ಲಕ್ಷಾಂತರ ಜನ ನೋಡ್ಬಿಟ್ಟು ಉಪೇಂದ್ರ ಪ್ರಜಾಕೀಯ ಫುಲ್ ಸಪೋರ್ಟ್ ಇದೆ ಅಂತ ಬರೋದು ನಿಜವಾದ ಸಪೋರ್ಟ್ ಅಲ್ಲ. ವಿಚಾರಗಳನ್ನ ತಿಳ್ಕೊಂಡು ಇದು ಆಗ್ಬೇಕು ಅಂತ ಪ್ರತಿಯೊಬ್ಬ ಎದುರ್ತಾನಲ್ಲ, ಅದು ನಿಜವಾದ ಬದಲಾವಣೆ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗಾಗಿ ನಮಗೋ